ನಮಸ್ತೆ. ಬನ್ನಿ, ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜಿ ಏನಿದೆ ನೋಡೋಣ. ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ಏನೋ ಒಂದು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಕೋರ್ಟ್ ಕೇಸ್ ಇರಬಹುದು, ಅಥವಾ ಡಿವೋರ್ಸ್ ಕೇಸ್ ಇರಬಹುದು, ಅಥವಾ ಅವ್ರದೇ ಆದಂತಹ ಲೈಫಿಗೆ ಬ್ಯಾಲೆನ್ಸ್ ತರುವಂತ ವಿಚಾರ ಇರಬಹುದು. ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಅವರಿಗೆ, ಸಾಕ್ಷಿಗಳನ್ನ ಹುಡ್ಕೊಂಡು ಹೊರಟಿದ್ದಾರೆ ಅನ್ನುವಂಥದ್ದು ಇದೆ. ಆ ಸಾಕ್ಷಿಗಳು ಅವ್ರನ್ನ ಸರಿಯಾದ ದಿಕ್ಕಲ್ಲಿ ಕರ್ಕೊಂಡು ಹೋಗ್ತಿದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಅವರು ಧನುಸ್ಸು ರಾಶಿ ಅಥವಾ ತುಲಾ ರಾಶಿ ಅಥವಾ ಏರ್ ಸೈನ್ಸ್, ಜಮಿನಿ, ಅಕ್ವೇರಿಯಸ್, ಲಿಬ್ರಾ ಯಾವ್ದಾದ್ರು ಆಗಿರಬಹುದು. ಸೊ ಎಸ್, ಒಂದು ಪ್ರಯತ್ನ ಪಟ್ಟಿದ್ದಾರೆ, ಅದು ಕರೆಕ್ಟ್ ಆಗಿ ಹೋಗಿ ತಲುಪುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅವರು ಒಂದು ಗುರಿ ಇಟ್ಕೊಂಡು ಒಂದು ಅವಕಾಶನ ಪಡಿಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಅವರು ತುಂಬಾ ಪಾಸಿಟಿವ್ ವೇಲಿ ಇದ್ದಾರೆ. ಸದ್ಯಕ್ಕೆ ಅವರಿಗೆ ಲವ್ ಗಿವ್ ಎಲ್ಲ ಒಂದು ಗಮನ ಇಲ್ಲ, ಏನೋ ಒಂದು ಕೆರಿಯರ್ ವಿಚಾರದಲ್ಲಿ ಒಂದು ಸಾಧನೆಯ ವಿಚಾರದ ಕಡೆ ನಿಮ್ಮ ಪಾರ್ಟ್ನರ್ ಇಲ್ಲಿ ಗಮನನ ಕೊಡ್ತಿದ್ದಾರೆ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಮತ್ತೆ ನಿಮ್ಮ ಪಾರ್ಟ್ನರ್ ಇಬ್ಬರ ಎನರ್ಜಿ ಚೆಕ್ ಮಾಡ್ತಿದ್ದಾರೆ. ಯಾರೋ ಇಬ್ರು ಕೂಡ ಸೇಮ್ ಎನರ್ಜಿಲೇ ಇದ್ದಾರೆ. ವೆರಿ ಪವರ್ಫುಲ್ ಎನರ್ಜಿಲಿ ನಿಮ್ ಪಾರ್ಟ್ನರ್ ಇದ್ದಾರೆ. ಸಾಕಷ್ಟು ಸಕ್ಸಸ್ ನೋಡೋದಕ್ಕೆ ಅವರು ಕಾಯ್ತಿದ್ದಾರೆ. ಡೆಫಿನೆಟ್ಲಿ ಸಕ್ಸಸ್ ಆಗ್ತಾರೆ. ಅವರೊಬ್ಬ ಸ್ಟಾರ್ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ತುಂಬಾ ಒಳ್ಳೆ ಹೆಸರು ಮಾಡ್ಬೇಕು, ಕೆರಿಯರ್ ಅಲ್ಲಿ ಸಾಧನೆ ಮಾಡ್ಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿ ಇರುವಂತವರಿಗೆ ಇಷ್ಟು ದಿನ ಏನ್ ಮಾಡ್ಬೇಕು ಗೊತ್ತಿಲ್ಲ, ನಂಗೇನು ಬರಲ್ಲ, ನಾನು ಓದಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ, ನನ್ನ ಹತ್ರ ಮತ್ತೊಂದಿಲ್ಲ, ನನ್ನ ಹತ್ರ ಮಗದೊಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದವರಿಗೆ ಈಗ ಝೀರೋ ಇಂದ ಹೀರೋ ಆಗುವಂತ ಸಮಯ. ದೊಡ್ಡ ಮಟ್ಟದಲ್ಲಿ ಯಶಸ್ಸು ಪಡಿತಾರೆ, ಕೆಲವರು ಪವರ್ ಪಡಿತಾರೆ, ಕೆಲವರು ವಿದೇಶಕ್ಕೆ ಹೋಗ್ತಾರೆ, ಕೆಲವರು ಏನು ಆಧ್ಯಾತ್ಮಿಕ ಲೋಕದಲ್ಲೇ ಮಹತ್ತರವಾದಂಥ ಸಾಧನೆನ ಮಾಡ್ತಾರೆ. ಇನ್ನ ಕೆಲವರು ಸಾಕಷ್ಟು ಆವಿಷ್ಕಾರಗಳನ್ನ ಎಕ್ಸ್ಪೆರಿಮೆಂಟ್ ವಿತ್ ಎಕ್ಸ್ಪ್ಲೋರಿಂಗ್ ಮಾಡ್ತಾರೆ. ಅಡ್ವೆಂಚರಸ್ ಲೈಫ್ ಅವ್ರದ್ದಾಗ್ತಾ ಇದೆ. ಸೊ ವೆರಿ ಹ್ಯಾಪಿಲಿ ಅವರು ಮೂವ್ ಆನ್ ಮಾಡುವಂತ ಎನರ್ಜಿಲಿ ಇದ್ದಾರೆ. ಐ ಆಮ್ ವೆರಿ ಸರ್ಪ್ರೈಸ್ ಅಂಡ್ ಹ್ಯಾಪಿ ಈ ಒಂದು ಜರ್ನಿನ ನೋಡಿ. ನಿಮ್ಮ ಪಾರ್ಟ್ನರ್ದು ಯಾರಾದ್ರೂ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು. ಸೊ ಸಾಕಷ್ಟು ಜನ ಪ್ರಶ್ನೆ ಕೇಳೋದು ಏನು ಅಂದ್ರೆ, ಇದು ಜೆಂಟ್ಸ್ ಎನರ್ಜಿನ, ಇದು ಲೇಡೀಸ್ ಎನರ್ಜಿನ ಅಂತ. ಸೊ ಆ ಥರ ಏನಿಲ್ಲ, ಬೋತ್ ಆರ್ ಎನರ್ಜೀಸ್ ಆರ್ ಸೇಮ್. ಸೊ ಇಬ್ಬರ ಎನರ್ಜಿ ಇರುತ್ತೆ. ಒಬ್ಬರಲ್ಲಿ ಎರಡು ಎನರ್ಜಿಗಳು ಇರುತ್ತೆ, ಒಂದು ಸ್ತ್ರೀ ತತ್ವ, ಒಂದು ಪುರುಷ ತತ್ವ. ಹಾಗಾಗಿ ಎರಡನ್ನು ಕೂಡ ತಗೊಳ್ಬಹುದು. ಸೊ ವೆರಿ ನೈಸ್ ಎನರ್ಜಿಲಿ ನಿಮ್ ಪಾರ್ಟ್ನರ್ ಇದ್ದಾರೆ. ಸೊ ಎಂಜಾಯ್ ಮಾಡಿ. ನೀವೇನ್ ಮಾಡಬಹುದು ಅಥವಾ ನಿಮ್ಗೇನ್ ಸಜೆಷನ್ ಇದೆ ಅಂದ್ರೆ, ವಾವ್, ದ ಸ್ಟ್ರೆಂತ್ ಇದೆ. ನೀವು ದೇವಿ ಆರಾಧನೆನ ಮಾಡಿ ಅವರಿಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಿ ನೀವಿರಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಕೂಡ ರಹಸ್ಯಗಳು ಗೊತ್ತಾಗತ್ತೆ ಅವರಿಗೆ, ಅಥವಾ ಅವರ ರಹಸ್ಯಗಳು ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಕಾದ್ ನೋಡಿ. ಈಗ ತಾಳ್ಮೆಯಿಂದ ಇರಿ. ನಿಮ್ಮ ಪಾರ್ಟ್ನರ್ ಎಂದು ಯಶಸ್ಸನ್ನ ನೋಡ್ತಾರೆ ಅನ್ನುವಂಥದ್ದು ಇದೆ. ಅವ್ರನ್ನ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಅವ್ರನ್ನ ಕಳ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು ಇನ್ನೊಬ್ರು ಇರೋದಿಲ್ಲ. ಸೊ ಅದೃಷ್ಟದ ಆಟ ಇದೆ. ಸೊ ಎಲ್ಲವೂ ಕೂಡ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವೆರಿ ನೈಸ್ ಎನರ್ಜಿಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ. ವೆರಿ ಸಕ್ಸಸ್ಫುಲ್ ಪಾತ್ ಅವರಿಗೋಸ್ಕರ ಕಾಯ್ತಾ ಇದೆ. ತುಂಬಾ ಯಶಸ್ವಿ ವ್ಯಕ್ತಿಯಾಗಿ ಅವರು ನಿಲ್ತಾರೆ ಅನ್ನುವಂಥದ್ದು ಇದೆ. ನೀವೇನಾದ್ರೂ ನಿಮ್ಮ ಎನಿಮಿ ಬಗ್ಗೆ ಕೇಳ್ತಾ ಇದ್ರೆ, ಸೊ ಅವರು ಕೂಡ ಒಂದು ಯಶಸ್ಸಿನ ನಾಗ ಲೋಟದಲ್ಲೇ ಇದ್ದಾರೆ ಲೋಟದಲ್ಲಿ ಇದ್ದಾರೆ ಅಂತ ಯಾರೋ ಅನ್ಕೊಂತಿದ್ದಾರೆ. ಲೋಟದಲ್ಲಿ ಎಲ್ಲಪ್ಪ, ನಾಗ ಲೋಟ ಅಂದ್ರೆ ಹೈ ಸ್ಪೀಡ್ ಅಂತ. ಹೈ ಸ್ಪೀಡ್ ಅಲ್ಲ, ಸುಪ್ರೀಂ ಸ್ಪೀಡ್ ಅಂತ. ಸೊ ಆ ಥರ ಸುಪ್ರೀಂ ಸ್ಪೀಡ್ ಅಲ್ಲಿ ಅವರು ಇದ್ದಾರೆ ಅನ್ನುವಂಥದ್ದು. ಸೊ ಖಂಡಿತವಾಗ್ಲೂ ಯಶಸ್ಸು ಅವರಿಗೋಸ್ಕರ ಕಾಯ್ತಾ ಇದೆ. ಮತ್ತೆ ಏಕಚಕ್ರಾಧಿಪತ್ಯ ಬರ್ತಾ ಇದೆ ಭಾರತಕ್ಕೆ ಅನ್ನುವಂಥದ್ದು ಇದೆ. ಸೊ ಹತ್ತಿರದಲ್ಲೇ ಇದೆ ದಿನಗಳು. ಏಕಚಕ್ರಾಧಿಪತ್ಯ ಬರುವಂಥದ್ದು ಭಾರತಕ್ಕೆ ಅನ್ನುವಂಥದ್ದು, ಯಶಸ್ ಆಗತ್ತೆ ಅನ್ನುವಂಥದ್ದು. ಐ ಆಮ್ ವೆರಿ ಸರ್ಪ್ರೈಸಿಂಗ್.
ಬಟ್ ನೀವ್ ಹೀಗೆ ಇರ್ತೀರಾ. ಸೊ ನಿಮ್ಮ ಎನರ್ಜಿನೋ ಅಥವಾ ಥರ್ಡ್ ಪಾರ್ಟಿ ಎನರ್ಜಿನೋ ಇದಕ್ಕೆ ಹಾಕಿ ಈ ಒಂದು ಯಶಸ್ಸಿನ ಹಾದಿಗೆ ಯಾವುದೇ ಅಡ್ಡಗಾಲು ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಈ ರೀಡಿಂಗ್ ಅನ್ನ ಇಲ್ಲೇ ನಿಲ್ಸೋಣ. ಯಾಕೆ ಅಂದ್ರೆ ಇಲ್ಲಿ ದೈವದ ಶಕ್ತಿ, ದೈವದ ಎನರ್ಜಿ ಅವರಿಗೆ ಈ ಯಶಸ್ಸನ್ನ ಕೊಡ್ತಾ ಇರೋದು. ಕಾರಣ ಇಷ್ಟೇ, ನೀವು ಪ್ರಾರ್ಥಿಸಿದ್ರಲ್ಲ, ಆ ಪ್ರಾರ್ಥನೆಯ ಫಲವಾಗಿ ಅವರ ಯಶಸ್ಸು ಅವರಿಗೆ ಆ ದೇವಿ ಕೊಡ್ತಿದ್ದಾಳೆ ಅನ್ನುವಂಥದ್ದು ಇದೆ. ನೆಕ್ಸ್ಟ್ ಜೂನ್ ವರ್ಗೂ ಸೇಮ್ ಎನರ್ಜಿ, ಜೂನ್ ಇಂದ ನೆಕ್ಸ್ಟ್ ನವೆಂಬರ್ ವರ್ಗೂ ಸೇಮ್ ಎನರ್ಜಿ ಇರುವಂತ ಸಾಧ್ಯತೆ ಇದೆ. ಇನ್ನಷ್ಟು ಯಶಸ್ಸು ಅವರಿಗೆ ಸಿಗ್ಲಿ ಒಂದು, ಯಾಕೆಂದ್ರೆ ಸರಿಯಾದ ಮಾರ್ಗದಲ್ಲಿ ಹೋಗ್ತಿದ್ದಾರೆ, ನ್ಯಾಯದ ಮಾರ್ಗದಲ್ಲಿ ಹೋಗ್ತಿದ್ದಾರೆ. ಹಾಗಾಗಿ ಈ ಯಶಸ್ಸು ಅವರ ಹಣೆ ಬರದಲ್ಲೇ ಬರ್ದಿದೆ. ಹಾಗಾಗಿ ಯಾರು ತಪ್ಸಕ್ಕಾಗಲ್ಲ. ಒಳ್ಳೇದಾಗ್ಲಿ. ಟೇಕ್ ಕೇರ್. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರೂ ಗಟ್ಟಿಯಾಗಿ ಹೇಳಿ, ಜೋರಾಗಿ ಹೇಳಿ, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಟೇಕ್ ಕೇರ್.